ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನು ಮರಿ ನೋಡಿ, ಆ ಸೀರೆ ಎಷ್ಟು ಸುಕ್ಕಾಗಿದೆ. ಕೊಡಿ, ಐರನ್ ಮಾಡ್ಕೊಡ್ತೀನಿ. ಅಯ್ಯೋ, ಇದಕ್ಕೆ ಐರನ್ ಎಲ್ಲ ಯಾಕೆ? ಐರನ್ ಮಾಡಿಲ್ದಿರೋ ಸೀರೆ ಉಟ್ಕೊಂಡು ಹೋದ್ರೆ ಅವರೇ ನನ್ನ ಮನೆಯಿಂದ ಆಚೆ ಕಳಿಸ್ತಾರ. ಅದು ಅಲ್ಲದೆ ನೀವು ಐರನ್ ಎಲ್ಲ ಮಾಡೋದು ಬೇಡ. ಪರವಾಗಿಲ್ಲ, ಕೊಡಿ. ಬೇಡ ರೀ, ಸುಮ್ಮನೆ ಇರಿ. ಪರವಾಗಿಲ್ಲ ಅಂತ ಹೇಳಿದ್ನಲ್ಲ, ಕೊಡಿ. ಬೇಡ ಅಂತ ಹೇಳ್ತಿದ್ದೀನಲ್ಲ. ಇಟ್ಸ್ ಫೈನ್, ನೀವು ಹೇಳಿದ ಹಾಗೆ ಕೇಳ್ತೀನಿ. ಆದರೆ ನೀವು ಹೀಗೆ ಬೇಜಾರು ಮಾಡ್ಕೊಂಡಿರಬೇಡಿ. ನೀವು ನನ್ನಂತ ಇದ್ರೆ ತಾನೇ ಅತ್ತೆಗೂ ನನ್ನಂತ ಇರೋಕ್ಕಾಗೋದು. ನೀವು ಬೇಜಾರು ಮಾಡ್ಕೊಂಡು ಹೋದರೆ ಅವ್ರು ಹೇಗೆ ಖುಷಿಯಾಗಿರ್ತಾರೆ? ಸಂತೋಷವಾಗಿ ಹೋಗಿ ಬನ್ನಿ. ಹೀಗೆ ಆಗಿದೆ ಅಂತ ಗೊತ್ತಾದ್ಮೇಲೆ ನಾನು ಹೇಗ್ರಿ ಖುಷಿಯಾಗಿರ್ಲಿ? ಅಮ್ಮ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರೋ ಅಂತ ಗೊತ್ತಾದ್ಮೇಲೆ ನಂಗೆ ಇನ್ನೂ ಯೋಚನೆ ಜಾಸ್ತಿ ಆಗ್ತಿದೆ. ನನಗೊಬ್ಬರು ಫ್ರೆಂಡ್ ಇದ್ದು, ಅವರು ಹೀಗೇನೆ. ಯೂಶಲಿ ಹೆಣ್ಮಕ್ಳು ತವ್ರ ಮನೆಗೆ ಹೋಗೋವಾಗ ಖುಷಿಯಾಗಿ ಹೋಗ್ತಾರೆ, ವಾಪಸ್ ಬರೋವಾಗ ಬೇಜಾರು ಮಾಡ್ಕೊಂಡು ಬರ್ತಾರೆ ಅಂತಿತ್ತು. ಸಹಜವಾಗಿ ಹೆಣ್ಮಕ್ಳ ಸೈಕಾಲಜಿ ಇದು ಅಂತ ಹೇಳ್ತಾ ಇದ್ರು. ಆದರೆ ನೀವು ನೋಡಿ, ಹೋಗೋವಾಗಲೇ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದು ಸರಿನೇ. ಆದರೆ ಹೆಣ್ಮಕ್ಳು ತವ್ರ ಮನೆಗೆ ಹೋದಾಗ ಗಂಡಸರು ಖುಷಿ ಆಗ್ತಾರೆ. ಆದರೆ ನೀವು ನೋಡಿ, ಬೇಜಾರು ಮಾಡ್ಕೋತಾ ಇದ್ದೀರಲ್ಲ. ಏನು ಮಾಡಲಿ ಚಿನ್ನು ಮರಿ, ನೀವಿಲ್ಲ ನಾನು ಮತ್ತೆ ಒಬ್ಬಂಟಿ ಆಗ್ಬಿಡ್ತೀನಿ. ತಾನೇ ಒಂಟಿ ಮನೆಯಿಂದ ಹೊರಗೆ ಬರ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಂಥ ಸಮಯದಲ್ಲಿ ನೀವಿಲ್ಲ ಅಂದರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಹೇಳಿ. ನೀವು ನನ್ನ ಜೊತೆನೇ ಬಂದ್ಬಿಡಿ. ಅಮ್ಮಂಗೂ ನೀವು ಬಂದಿದ್ದೀರಾ ಅಂತ ಖುಷಿ ಆಗುತ್ತೆ, ಅವ್ರನ್ನ ವಿಚಾರಿಸ್ಕೊಂಡು ಹಾಗೂ ಆಗುತ್ತೆ. ಹೌದು, ಏನೋ ಒಂದು ಮಾಡಿ ಬಂದ್ಬಿಡಿ. ನನಗೂ ಬರೋಕ್ಕೆ ಆಸೆ ಇದೆ, ಆದರೆ ಕೆಲಸದ ಒತ್ತಡ ಇದೆ. ಏನು ಮಾಡಲಿ? ವಾಟ್, ಇಟ್ಸ್ ಫೈನ್. ಅತ್ತೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ನನಗೂ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ. ನನ್ನ ಬಟ್ಟೆನೂ ಪ್ಯಾಕ್ ಮಾಡ್ಕೊಂಬಿಡಿ, ನಾನು ಆಫೀಸ್ಗೆ ಒಂದು ಕಾಲ್ ಮಾಡ್ತೀನಿ. ಹಲೋ, ಹಾಂ ಕುಮಾರ್, ಇವತ್ತು ನನ್ನ ಮೀಟಿಂಗ್ಸ್ ಎಲ್ಲ ದಯವಿಟ್ಟು ಕ್ಯಾನ್ಸಲ್ ಮಾಡಿಬಿಡಿ. ಐ ನೋ, ಐ ಆಮ್ ಸಾರಿ, ಆದರೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ ಅಂತ ಹೇಳ್ಬಿಡಿ. ಥ್ಯಾಂಕ್ ಯು. ಚಿನ್ನು ಮರಿ, ಈಗಲಾದರೂ ನೀವು ಸಮಾಧಾನನಾ? ನಾನು ನಿಮ್ಮ ನೆರಳಾಗಿರಬೇಕು ಜಾನ್ವಿ ಅವರೇ. ಇಲ್ಲದೆ ಹೋದರೆ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.